ಹಬ್ಬ ಇರಲಿ, ಗೆಸ್ಟ್ ಬರಲಿ, ಇಲ್ಲಾಂದ್ರೆ ಏನಾದರೂ ಸಿಂಪಲ್ ಆಗಿ ಸಿಹಿ ತಿನ್ನಬೇಕು ಅನಿಸ್ದಾಗೆಲ್ಲ ಈ ಕೊಬ್ಬರಿ ಮಿಠಾಯಿ ಮಾಡ್ಕೊಬೋದು. ಕೆಲವು ಪದಾರ್ಥ ಉಪಯೋಗಿಸಿ ಮಾಡ್ಕೊಳ್ಳೋದು ತುಂಬ ಪರ್ಫೆಕ್ಟ್ ಆಗಿರುತ್ತೆ. 90s ಕಿಡ್ಸ್ಗೆಲ್ಲ ಇದು ಆಲ್ ಟೈಮ್ ಫೇವ್ರೆಟ್ ಸ್ವೀಟು. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ, ಅಂಗಡಿಯಲ್ಲಿ ಸಿಗೋ ಹಾಗೆ ಇರುತ್ತೆ, ಮತ್ತೆ ಅಷ್ಟೇ ಜ್ಯೂಸಿಯಾಗಿ ಕೂಡ ಇದೆ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಇವತ್ತಿನ ಕೊಬ್ಬರಿ ಮಿಠಾಯಿ ಮಾಡೋದಕ್ಕೆ ನಾನಿಲ್ಲಿ ಒಂದು ದೊಡ್ಡ ಕಾಯಿ ಉಪಯೋಗಿಸ್ಕೊತಾ ಇದ್ದೀನಿ. ಈ ರೀತಿ ಸ್ವಲ್ಪ ಫ್ರೆಶ್ ಆಗಿ ನೀರಿರುವಂತಹ ಕಾಯಿ ತಗೊಂಡ್ರೆ ತುಂಬಾ ಜ್ಯೂಸಿಯಾಗಿ ಬರುತ್ತೆ. ಕಾಯಿ ತುರಿನ ಈ ರೀತಿ ತುರಿಯೋ ಮನೆಯಲ್ಲಿ ನೀಟಾಗಿ ತುರ್ಕೊಳ್ಳಿ. ಆದ್ರೆ ಲಾಸ್ಟ್ ಪಾರ್ಟ್ ಬರುತ್ತಲ್ಲ, ಈ ರೀತಿ ಕಪ್ಪಗೆ ಬರಕ್ಕೆ ಬಿಡಬೇಡಿ, ತುಂಬಾ ಬೆಳ್ಳಗಿರ್ಲಿ. ಕಾಯಿ ತುರಿ ಎಲ್ಲ ತುರ್ಕೊಂಡಿದ್ದಾದ್ಮೇಲೆ ಮೆಜರ್ಮೆಂಟ್ ಮಾಡ್ಕೊಂಡ್ಬಿಡೋಣ. ಯಾವ್ದಾದ್ರು ಒಂದು ಗ್ಲಾಸ್ ಇಲ್ಲ ಕಪ್ಪಲ್ಲಿ ತಗೊಳ್ಳಿ. ನೀವು ಎಷ್ಟಿದೆ ಕಾಯಿ ತುರಿ ಅಂತ ಲೆಕ್ಕ ಇಟ್ಕೊಳ್ಳಿ. ನಾನು ಇಲ್ಲಿ ತಗೊಂಡಿರುವಂತಹ ಕಾಯಿ ತುರಿ ನೋಡಿ ಈ ರೀತಿ ಗ್ಲಾಸ್ ಅಲ್ಲಿ ಮೆಜರ್ ಮಾಡ್ಕೊತಾ ಇದೀನಿ. 2 ಲೋಟ ಆಗುವಷ್ಟು ಕಾಯಿ ತುರಿ ಇದೆ. ಈ 2 ಲೋಟ ಕಾಯಿ ತುರಿಗೆ 1 ಲೋಟ ಆಗುವಷ್ಟು ಸಕ್ಕರೆ ಹಾಕೋಬೇಕು. ಸಕ್ಕರೆ ಹಾಕೊಂಡಿದ್ದಾದ್ಮೇಲೆ ಒಂದ್ಸತಿ ಇದನ್ನ ಗ್ರೈಂಡ್ ಮಾಡ್ಕೊಂಡ್ ಬರೋಣ. ನೋಡಿ ಈ ರೀತಿ ಆಗಿದೆ. ನಾನು ಇಲ್ಲಿ ಹಾಲು ನೀರು ಆಗ್ಲಿ ಏನು ಹಾಕೊಂಡಿಲ್ಲ, ಈ ರೀತಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಒಂದು ಪ್ಯಾನ್ಗೆ ಹಾಕೊಳ್ಳೋಣ. ಒಂದು ಪ್ಯಾನ್ಗೆ ಹಾಕಿ ಈ ರೀತಿ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡಿದ್ದಾದ್ಮೇಲೆ ಅದಕ್ಕೆ 1 ಸ್ಪೂನ್ ಆಗುವಷ್ಟು ತುಪ್ಪ ಮತ್ತೊಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಫಸ್ಟ್ ತೆಳ್ಳಗಾಗುತ್ತೆ, ಸಕ್ಕರೆ ಪಾಕ ಎಲ್ಲ ಬಿಡುತ್ತಲ್ಲ, ಈ ರೀತಿ ತೆಳ್ಳಗಾಗುತ್ತೆ. ಅದಾದ್ಮೇಲೆ ಅದು ಗಟ್ಟಿ ಆಗುತ್ತೆ. ಅಲ್ಲಿವರೆಗೂ ನೀಟಾಗಿ ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಹೀಗೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ನೋಡಿ ನಾವು ಮಿಕ್ಸ್ ಮಾಡ್ತಾ ಆವಾಗಲೇ ಇದ್ದಿದ್ದ ಕನ್ಸಿಸ್ಟೆನ್ಸಿಗಿನ್ನ ಈಗ ತುಂಬಾ ಗಟ್ಟಿಯಾಗಿದೆ. ನೋಡಿ ಈ ರೀತಿ ಆಗ ತಳ ಬಿಡ್ತಾ ಬರುತ್ತೆ. ಮತ್ತೆ ಸುತ್ತ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ, ತುಂಬಾ ಬೆಳ್ಳಗೆ ಕಾಣಿಸ್ತಾ ಇರುತ್ತೆ. ಸಕ್ಕರೆ ಎಲ್ಲ ಚೆನ್ನಾಗಿ ಪಾಕ ಬಿಟ್ಟಿರುತ್ತೆ. ಇಲ್ಲ ಅಂದ್ರೆ ನೀವೊಂದು ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಈ ರೀತಿ ಟ್ಯಾಪ್ ಮಾಡಿ ನೋಡಿದ್ರೆ ಕೈಗೆ ಅಂಟೋದಿಲ್ಲ. ಅಷ್ಟು ಮಾಡಿದ್ರು ಅದು ಪರ್ಫೆಕ್ಟ್ ಆಗಿದೆ, ಆಗ ತೆಕ್ಕೊಬಹುದು ಅಂತ. ಈಗ ಅದನ್ನೆಲ್ಲ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಪ್ಲೇಟಿಗೆ ಒಂದು ಸ್ವಲ್ಪ ಮುಂಚೆನೆ ತುಪ್ಪ ಸವರಿ ರೆಡಿ ಇಟ್ಕೊಂಡಿರಿ. ನೋಡಿ ನಾನೀಗ ಇಷ್ಟು ಚಿಕ್ಕ ಪ್ಲೇಟಲ್ಲಿ ಹಾಕೋತಾ ಇದ್ದೀನಿ. ಏನ್ ಪರ್ಫೆಕ್ಟ್ ಆಗಿದೆ ನೋಡಿ. ತುಂಬಾ ಮುಂಚಿತವಾಗೇನೆ ಈ ರೀತಿ ಪ್ಲೇಟಿಗೆ ಹಾಕೊಂಡ್ಬಿಟ್ರೆ ಪರ್ಫೆಕ್ಟ್ ಶೇಪಲ್ಲಿ ಬರೋದಿಲ್ಲ. ಇಲ್ಲ ತುಂಬಾ ಲೇಟಾಗಿ ಓವರ್ ಬೇಕ್ ಮಾಡಿಬಿಟ್ರು ಸಹ ಅದು ಪುಡಿ ಆಗೋಗ್ಬಿಡತ್ತೆ. ನೀವು ಮಾಡಿರೋಂತಹ ಕೊಬ್ಬರಿ ಮಿಠಾಯಿ ಎಲ್ಲ ಮುರಿದೋಗುತ್ತೆ ಬೇಗ, ಅಷ್ಟೊಂದು ಜ್ಯೂಸಿಯಾಗಿರೋದಿಲ್ಲ. ನೋಡಿ ಈ ರೀತಿ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಆಗಿದ್ದಾದ್ಮೇಲೆ ಒಂದು ಪ್ಲೇಟಲ್ಲಿ ಹಾಕೊಂಡು ಅದೇ ಸ್ಪ್ಯಾಚುಲಲ್ಲೇ ನೀಟಾಗಿ ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ. ಅದ್ರ ಮೇಲ್ಗಡೆ ಸ್ವಲ್ಪ ತುಪ್ಪ ಸವರ್ಕೊಂಡು ಈ ರೀತಿ ಟ್ಯಾಪ್ ಮಾಡ್ಕೊಂಡ್ರೆ ಪರ್ಫೆಕ್ಟ್ ಫಿನಿಶಿಂಗ್ ಇರುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಚಾಕುಗೆ ಒಂದು ಸ್ವಲ್ಪ ತುಪ್ಪ ಸವರ್ಕೊಂಡು ಈ ರೀತಿ ಅದಕ್ಕೊಂದು ಶೇಪ್ ಕೊಟ್ಕೊಂಡ್ಬಿಡೋಣ. ತುಂಬಾ ಬಿಸಿ ಇರುವಾಗ ಕಟ್ ಮಾಡಿದ್ರೆ ಅದು ನೀಟಾಗಿ ಬರೋದಿಲ್ಲ, ಸ್ವಲ್ಪ ಬೆಚ್ಚಗಾಗ್ಲಿ. ಈ ರೀತಿ ಅದನ್ನ ಕಟ್ ಮಾಡ್ಕೊಂಡು ರೆಡಿ ಇಟ್ಕೊಂಡು ಅದು ಆಮೇಲೆ ಬಿಡಿಸ್ಬೇಕು, ಪೂರ್ತಿ ತಣ್ಣಗಾದ್ಮೇಲೆ. ನೋಡಿ ಈಗ ಫುಲ್ಲು ತಣ್ಣಗಾಗಿದೆ. ಈಗ ಒಂದು ಕ್ಯೂಬ್ ತೆಗೆದು ತೋರಿಸ್ತೀನಿ. ನೋಡಿ ಕೊಬ್ಬರಿ ಮಿಠಾಯಿ ಏನು ಪರ್ಫೆಕ್ಟ್ ಆಗಿದೆ. ಇಷ್ಟೇ ಪರ್ಫೆಕ್ಟ್ ಸೈಜಲ್ಲಿ, ಕ್ಯೂಬಲ್ಲಿ, ಮತ್ತೆ ತುಂಬಾ ಜ್ಯೂಸಿಯಾಗಿ ಎಕ್ಸಾಕ್ಟ್ ಆಗಿ ಅಂಗಡಿಯಲ್ಲಿ ಸಿಗೋ ತರನೇ ಆಗಿದೆ. ಈ ವಿಡಿಯೋಲಿ ನಾನು ತೋರಿಸಿರೋ ಸ್ಟೆಪ್ಸ್ನೇ ಫಾಲೋ ಮಾಡಿ ಇಷ್ಟೇ ಪರ್ಫೆಕ್ಟ್ ಆಗಿ ಕೊಬ್ಬರಿ ಮಿಠಾಯಿ ನೀವು ಕೂಡ ಮಾಡ್ಬೋದು. ನೋಡೋಕ್ಕೂ ಎಷ್ಟು ಚೆನ್ನಾಗಿದೆ ಅಲ್ವಾ. ಈಗಲೇ ಮಾಡಬೇಕು ಅಂತ ಅನ್ಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಟ್ರೈ ಮಾಡಿದ್ದಾದ್ಮೇಲೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಕಮೆಂಟ್ ಮಾಡೋದು ಮರಿಬೇಡಿ. ಹೀಗೆ ಸುಮಾರಷ್ಟು ಸ್ವೀಟ್ ರೆಸಿಪಿ, ಖಾರ ರೆಸಿಪಿ, ಬ್ರೇಕ್ಫಾಸ್ಟ್ ರೆಸಿಪೀಸ್ ಎಲ್ಲ ನನ್ನ ಚಾನಲ್ ಇದೆ. ಒಂದ್ಸತಿ ವಿಸಿಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.